ನಮಸ್ಕಾರ ಕರ್ನಾಟಕ. ಸೋಷಿಯಲ್ ಮೀಡಿಯಾದಲ್ಲಿ 4 ಜನ ಧೂಳಕ್ಕ ಬೆಂಕಿ ಅಣ್ಣ ಅಂತ ಕಮೆಂಟ್ ಹಾಕಿದ ತಕ್ಷಣ ನಾವೇ ಬಿಗ್ ಬಾಸ್ ವಿನ್ನರ್ ಅಂದ್ಕೊಂಡು ರೀಲ್ ಸ್ಟಾರ್ಸ್ ಎಲ್ಲ ಇವತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲೆ ಬಂದಿದ್ದಾರೆ. ಬನ್ನಿ ಪ್ರೋಮೋ ಹೇಗಿದೆ ಅಂತ ನೋಡೋಣ. ಅದು ನಿಜ, ಕಂಟೆಸ್ಟೆಂಟ್ಗಳು ಬರೋವಾಗೇನೋ ನಾನು ಕರಾವಳಿ ಹಕ್ಕಿ ಕಾಡಿನ ರಾಜ ಅಂತ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಕೊಂಡ್ ಬರ್ತಾರೆ. ಬಂದಿದ್ದು ಒಂದೇ ವಾರಕ್ಕೆ ನಾನು ಮನೆಗೆ ಹೋಗ್ಬೇಕು ಅಂತ ಅಳ್ತಾ ಕೂತ್ಕೊಂತಾರೆ. ಇವ್ರು ಸ್ಟೇಜ್ ಮೇಲೆ ಬಂದು ಸಾಫ್ಟಾಗಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ರೆ ಸೀದಾ ಲೇಡಿ ಸಿಂಗಮ್ ತರ ವಿನಯ್ ಗೌಡಂಗೆ ಕೌಂಟ್ರು ಕೊಟ್ಟರು. ನೀನ್ ಜಡ್ಜ್ ಸೀಟಲ್ಲಿ ಕೂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ರು. ಕಂಟೆಸ್ಟೆಂಟ್ ಆಗಿ ಹೋಗಿ ಜಡ್ಜಿಗೆ ಇದನ್ನ ಹೇಳಕ್ಕೆ ಜಿಗರ್ ಬೇಕು. ಹುಡುಗಿಗೆ ಧೈರ್ಯ ಏನೋ ಇದೆ, ಬಟ್ ಆದ್ರೆ ಬರೋ ಕಂಟೆಸ್ಟೆಂಟ್ಗಳೆಲ್ಲ ಜಡ್ಜ್ ಮೇಲೆ ಏನೋ ದ್ವೇಷ ತೀರಿಸ್ಕೊಳ್ತಾ ಇದ್ದೀರಾ ಅಂತ. ನೀವಿಲ್ಲಿ ಫಸ್ಟ್ ಸೆಲೆಕ್ಟ್ ಆಗಿ ಕಂಟೆಸ್ಟೆಂಟ್ಗಳ ಜೊತೆ ಹೋಗ್ಬಿಟ್ಟು ಜಗಳ ಮಾಡಬೇಕು. ಜಡ್ಜ್ಗಳ ಜೊತೆ ಇಲ್ಲೇ ಜಗಳ ಮಾಡಿ ಸೀದಾ ಮನೆಗೆ ಹೋಗೋದಲ್ಲ. ಅತಿ ಬುದ್ಧಿವಂತಿಕೆ ಅಂದರೆ ಇದೇನೆ. ಇವ್ರಿಗೆ ಯಾರು ಏನು ಹೇಳ್ಕೊಟ್ಟು ಕಳಿಸಿದಾರೋ ಗೊತ್ತಿಲ್ಲ. ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಕಂಟೆಸ್ಟೆಂಟ್ಗಳ ಜೊತೆಗೆ ಜಗಳ ಆಡಬೇಕು. ಆದರೆ ಈ ಮಹಾಶಯರೆಲ್ಲ ಏನು ಮಾಡ್ತಿದ್ದಾರೆ, ಇಂಟರ್ವ್ಯೂ ಮಾಡೋಕೆ ಕೂತಿರೋಂಥ ಜಡ್ಜ್ಗಳ ಜೊತೆಗೆ ಯುದ್ಧ ಸಾರ್ತಿದ್ದಾರೆ. ಈ ಲಾಜಿಕ್ ಹೆಂಗಿದೆ ಅಂದರೆ, ಕಾಲೇಜ್ ಅಡ್ಮಿಷನ್ಗೆ ಹೋಗಿ ಪ್ರಿನ್ಸಿಪಲ್ ಕಾಲರ್ ಹಿಡ್ಕೊಂಡು ಮೊದಲು ನೀನು ಆ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಯಾಕೆ ಲಾಯಕ್ಕಾಗಿದೆಯಾ, ನಂಗೆ ರೀಸನ್ ಕೊಡು ಅಂದಂಗಾಯ್ತು. ಪ್ರಿನ್ಸಿಪಲ್ ಸೀಟ್ ಕೊಡಲ್ಲ, ಮನೆಗೆ ಗೇಟ್ ಪಾಸ್ ಕೊಡ್ತಾರೆ. ಈ ಕಂಟೆಸ್ಟೆಂಟ್ಗಳಿಗೆ ಒಂದು ಸಿಂಪಲ್ ಲಾಜಿಕ್ ಅರ್ಥ ಆಗ್ತಿಲ್ಲ. ನೀನಿಲ್ಲಿ ಬಂದು ವಿನಯ್ ಗೌಡನ ಜೊತೆಗೆ, ಶ್ರುತಿ ಮೇಡಮ್ ಜೊತೆಗೆ ಅಥವಾ ಸಂಗೀತನ ಜೊತೆಗೆ ಜಗಳ ಆಡಿದ್ರೆ ಅವರೇನು ಬಿಗ್ ಬಾಸ್ ಮನೆ ಒಳಗಡೆ ನಿನ್ನ ಜೊತೆಗೆ ಬಂದು ಚಪಾತಿ ಲಟ್ಸೋಕೆ ಬರಲ್ಲ. ಅವರು ಜಡ್ಜ್ ಸೀಟಲ್ಲಿ ಆರಾಮಾಗಿ ಕುಂತ್ಕೊಂಡಿರ್ತಾರೆ. ನೀನು ರಿಜೆಕ್ಟ್ ಆಗಿ ಮನೇಲಿ ಟಿವಿ ನೋಡ್ತಾ ಕೂತ್ಕೋಬೇಕಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ 4 ಲೈಕು ಕಮೆಂಟು ಬಂದ್ಬಿಟ್ರೆ ಸಾಕು, ನಾನೇ ಎಲ್ಲ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದು ಜಡ್ಜ್ಗಳ ಜೊತೆಗೆ ಈಗೋ ಕ್ಲಾಶ್ ಮಾಡಿಕೊಂಡು ಫಸ್ಟ್ ರೌಂಡಲ್ಲೇ ಬೌಲ್ಡಾಗಿ ಮನೆಗೆ ಹೋಗ್ತೀರಾ. ನೀವು ಫಸ್ಟು ಒಳಗಡೆ ಎಂಟ್ರಿ ತಗೊಳ್ಳಿ, ಆಮೇಲೆ ಕಂಟೆಸ್ಟೆಂಟ್ಗಳ ಜೊತೆಗೆ ಜಗಳ ಆಡಿ ಅಲ್ಲಿ ಹೋಗ್ಬಿಟ್ಟು ಜಡ್ಜ್ಗಳ ಜೊತೆ ಆಡಿದ್ರೆ ಏನು ಸಿಗುತ್ತೆ? ಸಾಮಾನ್ಯವಾಗಿ ಹುಡುಗಿರೊಂದು ಸೆಂಟಿಮೆಂಟ್ ಮಾತಾಡಿದ್ರೆ ಕರಗ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಅಕ್ಕ ತಂಗಿ ಸೆಂಟಿಮೆಂಟ್ ಇಲ್ಲಿ ವರ್ಕೌಟ್ ಆಗಲಿಲ್ಲ. ಸಾರಿ ತಮ್ಮಿ. ಸಂಗೀತ ಶೃಂಗೇರಿದಂತೂ ಕಂಪ್ಲೀಟ್ ಆರ್ಮಿ ಆಟಿಟ್ಯೂಡ್. ಆ ಕಂಟೆಸ್ಟೆಂಟು ಮೇಡಮ್ ನಾನು ಪಕ್ಕ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಸಂಗೀತ ಮುಖದಲ್ಲಿ ನಗು ಎಲ್ಲ ಮಾಯ ಆಗಿ ಸೀದಾ ಜಿಮ್ ಮಾಸ್ಟರ್ ಥರ ಸ್ಟ್ರಿಕ್ಟ್ ಆಗಿ ಹೋಗ್ಬಿಟ್ರು. ಇನ್ಸ್ಟಾಗ್ರಾಮಲ್ಲಿ ತಲೆ ಮೇಲೆ ಮೊಟ್ಟೆ ಹೊಡ್ಕೊಳ್ಳೋದು, ರಸ್ತೆಯಲ್ಲಿ ಬಿದ್ದು ಓಡಾಡೋದು, ಇದನ್ನೇ ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂಡಿದ್ದಂಥ ಗಿರಾಕಿಗಳಿಗೆ ಸಂಗೀತ ಒಂದೇ ಡೈಲಾಗಲ್ಲಿ ಇಡೀ ಸೋಷಿಯಲ್ ಮೀಡಿಯಾ ಇತಿಹಾಸನೇ ಪ್ರಶ್ನೆ ಮಾಡಿದ್ದಾರೆ. ಪಾಪ ಆ ಕಂಟೆಸ್ಟೆಂಟ್ ಮುಖದ ರಿಯಾಕ್ಷನ್ ಹೆಂಗಿತ್ತು ಅಂದರೆ, ಆ ಕ್ರಿಂಜನ ವರ್ಡ್ ಕೇಳಿಸ್ಕೊಂಡು ಇಂಗ್ಲೀಷ್ ಡಿಕ್ಷನರಿ ತಗೊಂಡು ಯಾರೋ ತಲೆ ಮೇಲೆ ಹೊಡೆದಂಗಿತ್ತು. ಅವ್ರು ಒಳಗೆ ಯೋಚನೆ ಮಾಡ್ತಿರ್ತಾರೆ, ಇದೇನಿದು ನಾನು ಮಾಡಿದ ಕ್ರಿಯೇಟಿವಿಟಿ ಅಲ್ವಾ ಹಂಗಾದ್ರೆ ಕ್ರಿಂಜಾ ಅಂತ. ಈ ವಿನಯ್ ಗೌಡ ಬೇರೆ ಈಗಲೇ ಸಡನ್ ಆಗಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ಬಿಟ್ರು. ನಿಮ್ಮ ಮಗಳು ರೀಲ್ಸ್ ನೋಡ್ತಾಳ ಅಂತ ಕೇಳ್ಬಿಡೋದ? ಅವ್ರು ಹೆಮ್ಮೆಯಿಂದ ಹೌದು ನೋಡ್ತಾಳೆ ಅಂತ ಹೇಳಿ ಹಬ್ಬ ವಿನಯ್ ಗೌಡ ಕರಗ್ಬಿಟ್ರು. ಇನ್ಮೇಲೆ ಬಿಗ್ ಬಾಸ್ ಹಾದಿ ಸುಲಭ ಅಂತ ಅನ್ಕೊಂಡಿದ್ರೇನೋ, ಆಕ್ಚುಲಿ ಅಲ್ಟಿಮೇಟ್ ಟ್ರ್ಯಾಪ್ ಶುರುವಾಗಿದ್ದೆ ಅಲ್ಲಿಂದ. ಸಂಗೀತ ಇವಾಗ ನೆಕ್ಸ್ಟ್ ಲೆವೆಲ್ ಕೌಂಟ್ರು ಕೊಡ್ತಾರೆ. ವಿನಯ್ ಅವ್ರು ಹಾಕಿದ ಬಾಲಿಗೆ ಸಂಗೀತ ಸೀದಾ 6 ಹೊಡೆದ್ರು. ನಿಮ್ಮ ಮಗಳು ಕೂಡ ದೊಡ್ಡೋಳಾದ್ಮೇಲೆ ನಿಮ್ಮ ಥರನೇ ನೆಲದ ಮೇಲೆ ಬಿದ್ದು ಉರುಳಾಡ್ಕೊಂಡು ಕ್ರಿಂಜ್ ರೀಲ್ಸ್ ಮಾಡಿದ್ರೆ ನಿಮಗೆ ಇಷ್ಟನಾ ಅಂತ ಕೇಳ್ಬಿಟ್ರು. ಅಲ್ಲ, ನೀವು ಬಿಗ್ ಬಾಸಿಗೆ ಆಡಿಷನ್ ಕೊಡಕ್ಕೆ ಬರ್ತಾ ಇದ್ದೀರಾ ಅಂತಂದ್ಮೇಲೆ ಇಂಥ ವಿಡಿಯೋನೆಲ್ಲ ಅಟ್ಲೀಸ್ಟ್ ಪ್ರೈವೇಟ್ ಆದ್ರೂ ಮಾಡಿ ಬರೋದಲ್ವಾ? ಸಂಗೀತ ಶೃಂಗೇರಿಯನ್ನು ನೀಟಾಗಿ ಕೌಂಟ್ರು ಕೊಟ್ಬಿಟ್ರು. ಪಾಪ ಇವ್ರಿಗೆ ಹೆಂಗಾಯ್ತು ಅಂದ್ರೆ ವಿನಯ್ ಮುಖ ನೋಡ್ಬೇಕು ಅಥವಾ ಸಂಗೀತನ ಮುಖ ನೋಡ್ಬೇಕು ಒಂದು ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡ್ರು. ಇಂಥ ಒಂದು ಬಿಹೇವಿಯರ್ಸ್ನ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ಸಂಗೀತ ಲಾಸ್ಟ್ ಅಲ್ಲಿ ನನಗೆ ಇಂಥ ಕ್ರಿಂಜ್ ವರ್ತನೆ ಬಿಗ್ ಬಾಸ್ ಮನೆ ಒಳಗಡೆ ನೋಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಗೇಟ್ ಪಾಸ್ ಕೊಟ್ಟಿದ್ ಮಾತ್ರ ಕಂಪ್ಲೀಟ್ ಗತ್ತಾಗಿತ್ತು. ಸಂಗೀತ ಶೃಂಗೇರಿ ಹೇಳಿದ್ ಹೆಂಗಿತ್ತು ಅಂದ್ರೆ, ತಮ್ಮಿ ಇನ್ಸ್ಟಾಗ್ರಾಮ್ ಅಲ್ಲಿ ನೀನು ಕ್ರಿಂಜ್ ಮಾಡಿದ್ರೆ ಜನ ಏನೋ ಸ್ಕ್ರೋಲ್ ಮಾಡಿ ಮುಂದೆ ಹೋಗ್ತಾರೆ, ಆದ್ರೆ ಬಿಗ್ ಬಾಸಿಗೆ ಬಂದು ನೀನು ಇದನ್ನ ಮಾಡಿದ್ರೆ ಜನ ಟಿವಿ ಹೊಡೆದಾಕ್ತಾರೆ, ಅದಕ್ಕೆ ನೀನ್ ಪ್ಲೀಸ್ ಬರೋದ್ ಬೇಡ, ರೈಟ್ ಹೇಳು ಅಂತ ಹೇಳ್ದಂಗಿತ್ತು. ಪಾಪ ಇವ್ರನ್ನ ಕಳ್ಸಿದ್ದಕ್ಕೆ ತುಂಬಾನೇ ಬೇಜಾರಾಯ್ತು. ಪ್ಲಸ್ ಇನ್ನೊಬ್ಬ ಹುಡುಗ ಅವ್ನು ಯಾರೋ ಆಟಿಟ್ಯೂಡ್ ತೋರಿಸೋದ್ನಲ್ಲ ಮಂಜು ಅಂತ, ಅವನನ್ನ ಕಳ್ಸಿದ್ದು ತುಂಬಾನೇ ಬೇಜಾರಾಯ್ತು. ಆದರೆ ನ್ಯಾಯವಾಗಿ ಹೇಳಬೇಕು ಅಂದರೆ ಜಡ್ಜಸ್ ಮಾಡಿದ್ದು ಕರೆಕ್ಟ್ ಆಗಿದೆ. ಯಾಕಂದರೆ ರೀಲ್ಸಲ್ಲಿ ಕ್ರಿಂಜ್ ಮಾಡಿ ದುಡ್ಡು ಮಾಡಬಹುದು, ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಂದ್ರೆ ಗಟ್ಟಿಯಾದಂಥ ಕ್ಯಾರೆಕ್ಟರ್ ಬೇಕು. ಯಾಕಂದರೆ ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಇವ್ರು ಇವತ್ತೇನಾದರೂ ಇದನ್ನ ಮಾಡಲಿಲ್ಲ ಅಂದರೆ ಮುಂದೆ ಇನ್ನೊಂದಷ್ಟು ಜನ ಇಂಥ ಕ್ರಿಂಜ್ ರೀಲ್ಸ್ನ ಮಾಡಿಕೊಂಡು ಬಿಗ್ ಬಾಸಿಗೆ ಬರ್ತೀವಿ ಅಂತ ಹೋಗಿ ಕರೆಕ್ಟಾಗಿ ಬಿಗ್ ಬಾಸಲ್ಲಿ ಅವ್ರ ಅಕಸ್ಮಾತ್ ಗೆದ್ರೂ ಕೂಡ ಆ ಸಕ್ಸಸ್ನ ಹ್ಯಾಂಡಲ್ ಮಾಡೋಕ್ಕಾಗದೆ ಇನ್ನೊಂದು ರೀತಿಯಲ್ಲಿ ಆಗುತ್ತೆ ಅದು. ಅದಕ್ಕೋಸ್ಕರ ಐ ಥಿಂಕ್ ಇಟ್ ವಾಸ್ ಗುಡ್. ಆ್ಯಂಡ್ ತಮ್ಮಿ, ನೀನು ಯೋಚನೆ ಮಾಡಬೇಡ, ದೇವರು ನಿನ್ನನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕೈ ಹಿಡಿತಾನೆ. ಹೋಗ್ಬಾ, ದೇವ್ರು ಒಳ್ಳೇದು ಮಾಡಲಿ. ಬಾಯ್ ಬಾಯ್.